ಹವಾಮಾನ ವಾತಾವರಣ ಬಿಸಿಲು ಅಂತೂ ಸುಡ್ತಾ ಇದೆ. ಚಿನ್ನಾಗಿದ್ದಾರೆ ಹೆಂಗರ ಸ್ಕ್ರಾಚ್ ಮಾಡಕ್ ಬಿಡ್ತಾ ಇಲ್ಲ. ಹೊಗೆ ಹೊಗೆ ಫೀಲ್ಸ್ ಬರ್ತದೆ. ರೀಚಾರ್ಜ್ ಮಾಡ್ಸಕ್ ಬಂದಿದ್ದೀವಿ. ಒಂದು ಐಸ್ ಕ್ರೀಮ್ಸ್ ನೋಡಿ ಎಷ್ಟು ವೆರೈಟಿ ಇದೆ. ಸ್ನೀಕರ್ಸ್ ಇದೆ, ಕಿಟ್ ಕ್ಯಾಟ್ ಇದೆ ನೋಡಿ ಎಷ್ಟು ಹತ್ತಿರಕ್ಕಿದೆ ನಮ್ಗಿದು. ಇದು ಮಲ್ಕೊಂಡೇ ಬಿಡಿದೆ. ಕ್ಲೋಸ್ ಅಪ್ ಇಂದ ನೋಡಿ ಪೆಂಗ್ವಿನ್ ಹೆಂಗಿದೆ. ಬರ್ಲೇಬಾರದು ಆಕ್ಚುಲಾಗಿ. ಇಲ್ಲಿ ಪಾಮ್ ಜುಮೇರಾ ಹತ್ರ ಬಂದಿದ್ದೀವಿ ನೋಡಿ. ಹಿಂದೆ ಏನೋ ಇದೆ, ನಂಗೆ ತಲೆ ಬುಡ ಗೊತ್ತಿಲ್ಲ. ನಿದ್ದೆ ಮಾಡ್ಕೊಂಡು ಬಂದಿದ್ದೀನಿ ನಾನು ಚೆನ್ನಾಗೆ. ಬಟ್ ಇದು ಮರೀನಾ ಇರಬೇಕೇನೋ. ಒಳ್ಳೆ ನೀರು, ಹವಾಮಾನ ವಾತಾವರಣ. ಬಿಸಿಲು ಅಂತೂ ಸುಡ್ತಾ ಇದೆ. ಅವನಿದೆ ಕಮ್ಮಿ ಬಿಸಿಲು ಅಂತಾರೆ. ತೋರಿಸ್ಲಾ ಸಮುದ್ರನ? ಎಲ್ಲ ಸುತ್ತಲೂ ಕಲ್ಲು, ಇಲ್ಲಿಂದ ಅಷ್ಟು ಉದ್ದ ಕಲ್ಲು. ಆಮೇಲೆ ನೀರು ನೋಡ್ಬೇಕಂತಲ್ಲ. ನೀರಿಗೆ ಹತ್ರ ಇರ್ತೀವಿ ಅಂತ ಅನ್ಕೊಂಡೆ ನಾನು. ಇದು ಅಲ್ಟ್ರಾ ಝೂಮ್ ಹಾಕ್ಲಾ? 5 ಹೋಗಪ್ಪ 5. ನೋಡಿ ಅಷ್ಟು ದೂರ ಅವೆಲ್ಲ ಇದೆ. ನಾನು ಅಷ್ಟು ನೆಡ್ಕೊಂಡು ಹೋಗೋದು ಕಾಲು ನೋವು ಬಂದ್ಬಿಡುತ್ತೆ ನನಗೆ. ಅಷ್ಟು ದೂರ ನಾನು ಹೋಗಲ್ಲ. ಸೊ ಇಲ್ಲೇ ಹಿಂಗೆ ನೋಡೋದು. ನೋಡಿ ಗೋಲ್ಡ್ ಕಲರ್ ಇರುವ ದುಬೈ ಫ್ರೇಮ್. ಇದಕ್ಕೆ ಯಾಕೆ ಹಂಗೆ ಕರೀತಾರೆ ಅಂತ ನಂಗೆ ಗೊತ್ತಿಲ್ಲ. ಬಟ್ ನಾನು ಇದನ್ನೇ ನೋಡೋಕೆ ಬಂದಿರೋದು. ಐ ಥಿಂಕ್ ಇದು ಒಳಗಡೆ ಹೋಗ್ತೀವಿ ಅನಿಸುತ್ತೆ ಪೂರ್ತಿ. ಅಯ್ಯೋ, ದೂರದಿಂದ ನೋಡೋಕ್ಕೆ ಸಖತ್ತು ಅಂದರೆ ಹೈಟಾಗಿ ಕಾಣಿಸ್ತು. ಬಟ್ ಇಲ್ಲಿ ಬಂದಾಗ ನೋಡಿ ಎಷ್ಟು ಹೈಟ್ ಇದೆ ಅಂತ. ಇದು ಏನು ಪ್ಯೂರ್ ಗೋಲ್ಡಿಂದ ಮಾಡಿದ್ದ, ಇರೋದೇ ಹಿಂಗೆ ಏನು ಗೊತ್ತಿಲ್ಲ. ಇಲ್ಲಿ ಟಚ್ ಮಾಡೋ ಆಪ್ಷನ್ ಇಲ್ಲ. ಮೇ ಬಿ ಮುಂದೆ ಹೋಗಿ ಟಚ್ ಮಾಡ್ತೀನಿ. ನೋಡಿ ಓಹೋ ಹೋ ಹೋ ಸಕ್ಕ ದೊಡ್ಡದಾಗಿದೆ. ನಮ್ಮೂರೆಲ್ಲ ಇಲ್ಲಿ ಇನ್ನೂ ಬಂದಿಲ್ಲ. ಸೊ ಹೀಗಿದೆ, ಹತ್ರದಿಂದ ಹಿಂಗೆ ಕಾಣುತ್ತೆ. ಇದೇನೋ ಮೋಸ್ಟ್ಲಿ ಸ್ಟೀಲಲ್ಲ ಮೆಟಲ್ ಪ್ಲೇಟ್ ಅನಿಸುತ್ತೆ. ಚಿನ್ನ ಆಗಿದ್ದಾರೆ ಹೆಂಗಾರ ಸ್ಕ್ರಾಚ್ ಮಾಡೋಕೆ ಬಿಡ್ತಾ ಇರಲಿಲ್ಲ. ಎಂಟ್ರ್ ಆಗ್ತಾ ಇದ್ದೀವಿ ನೋಡಿ ನಾವು. ಅದು ಇದರಲ್ಲಿ ಇಲ್ಲೂ ಕ್ಯೂ ಇದೆ ಗುರು, ಸಿಕ್ಕಾಪಟ್ಟೆ ಕ್ಯೂ ಇದೆ ನೋಡಿ. ಒಳಗಡೆ ಫುಲ್ ಹಿಂಗಿದೆ. ಇಲ್ಲಿಂದ ಆಮೇಲೆ ಮತ್ತೆ ನಾವು ನಾನು ಲಿಫ್ಟ್ ಇದೆಯಾ ಅಂದ್ಕೊಂಡೆ. ಇನ್ನೂ ಕ್ಯೂ ಇದೆಯಲ್ಲೋ. ಆಗ್ತಾ ಇದ್ದೀವಿ. ಓಹೋ ಹೋ ಹೋ ಹೋ. ಇದು ಓಲ್ಡ್ ದುಬೈನ ಎಕ್ಸ್ಪ್ಲೋರ್ ಮಾಡೋಕ್ಕಿದ್ದು ಅಂತೆ. ನಾವು ಆಗಲೇ ನೋಡ್ಬಿಟ್ಟಿದ್ದೀವಲ್ಲ ಓಲ್ಡ್ ದುಬೈ. ಇದು ಫಾದರ್ ಆಫ್ ದುಬೈ. ಓಹೋ ಹೊಗೆ ಹೊಗೆ ಫೀಲ್ಸ್ ಬರ್ತದೆ. ಏನಿಲ್ಲ, ಒಳಗಡೆ ಈ ಥರ ಎಲ್ಲ ಸ್ವಲ್ಪ ಡಿಸೈನ್ ಮಾಡೋರೆ. ಹಳೇದು ಹೆಂಗೆ ಕಾಣುತ್ತೆ ಹಂಗೆ ತೋರ್ಸೋಕೆ ಹೋಗೋರೆ. ಅದೇ ವಿಡಿಯೋ ರೂಪದಲ್ಲಿ ಇದನ್ನ ಅಷ್ಟೇ, ಇನ್ನೇನಿಲ್ಲ. ಬೆಳಿಗ್ಗೆ ತೋರಿಸಿದ್ನಲ್ಲ ಜಾಗ, ಅದೇ ಜಾಗ ಇದು. ಅದೇ ಥರ ಈ ಜಾಗಗಳನ್ನ ಮಾಡಿರೋದು. ಬಟ್ ವಿಡಿಯೋ ಫಾರ್ಮಲ್ಲಿ ಒಂದೊಂದು ಇಂಪಾರ್ಟೆನ್ಸ್ ತಿಳಿಸ್ಕೊಟ್ಟಿದ್ದಾರೆ. ಫುಲ್ ಕತ್ಲೆ ಇದೆ ಆದರೆ ಫುಲ್ ಇಲ್ಲೂ ಹಂಗೆ ಇಲ್ಲಿ ನಮ್ಮ ರಿಫ್ಲೆಕ್ಷನ್ನೇ ಬೀಳ್ತದೆ. ನಾವು ಮಾತಾಡ್ಕೊಂಡಿಲ್ಲ ಫಾಸ್ಟ್ ಇರುತ್ತೆ ಲಿಫ್ಟು ಅಂತ. ಫುಲ್ಲು ಮೇಲ್ ತನಕ ಬಂದ್ವಿ. ದುಬೈ ಬಿಲ್ಡಿಂಗ್ ಎಲ್ಲ ಕಾಣುತ್ತೆ. ಓ ಇದೆ. ಸೀರಿಯಸ್ಲಿ ನಂಗೆ ಭಯ ಆಗ್ತದೆ. ಯಪ್ಪ ಯಪ್ಪ ಅಲ್ಲಾಡ್ತದೆ. ಯಾಕೆ ಬ್ಲಿಂಕ್ ಮಾಡಿ ಇದು ಮಾಡ್ತಾ ಇದ್ದಾನೆ. ನಾನು ವಿಡಿಯೋ ನೋಡ್ತಿಲ್ಲ, ನಾನು ಇನ್ನೆಲ್ಲ ಫ್ಲೋರ್ ನೋಡ್ತಾ ಇದ್ದೀನಿ. ಯಪ್ಪ ಯಪ್ಪ ನಾವಲ್ಲ ಇರುವೆ ಥರ ನಿಂತಿದ್ವಿ ಹಂಗಂದ್ರೆ. ಯಪ್ಪ. ಸೊ ನೋಡಿ ಇದೇ ನೀವು ಅನ್ನೆಲ್ಲ ನೋಡಿದ ಜಾಗ. ನಾವು ಇಲ್ಲೊಂದೆರಡು ಫೋಟೋ ತಗೊಂಡ್ವಿ. ಇಲ್ಲಿ ಕೆಫೆಟೇರಿಯಾ ಇದೆ. ಈ ಎತ್ತರದಲ್ಲಿ ಏನಾದ್ರು ತಿನ್ಬೇಕಂದ್ರೆ ತಗೋಬೋದು. ಬಟ್ ನಾನು ಏನು ತಗೊತಾ ಇಲ್ಲ. ಬಟ್ ತೋರಿಸ್ಬಿಡ್ತೀನಿ ಏನಿದೆ ಅಂತ. ಹಾಂ ಇಲ್ಲಿ ಸಾಕು, ಹೋಗಿದ್ದೀನಿ, ಬೇಡ ನಂಗೆ ಭಯ ಆಗುತ್ತೆ.
ಎಂದು ದುಬೈ ಫ್ರೇಮ್ ಟರ್ನ್ ದಿ ವೀಲ್ ಕೀಪ್ ಟರ್ನಿಂಗ್ ಅಂತ ತಕ್ಷಣ ಟ್ರೈ ಮಾಡು. ಇನ್ಸರ್ಟು ಫಸ್ಟು 10 AED ಹಾಕ್ಬಿಟ್ಟು ಆಮೇಲೆ ಕಾಯಿನ್ ತಗೋಬೇಕು. 10 ರೂಪಾಯಿ ಹಾಕ್ಬಿಟ್ಟು ಇದೊಂದು ಕಾಯಿನ್ ತಗೋಬೇಕಂತೆ. ಎಲ್ಲಿ ಫುಲ್ ಸಾಕಾಗಿರುತ್ತೆ. ಫ್ಯೂಚರ್ ಆಫ್ ದುಬೈನ ನೋಡ್ಕೊಂಡು ಹಿಂಗೆ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಏನೋ ಸಿಗುತ್ತೆ. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಹೈಟ್ ಭಯ ಇದ್ದರೆ ಒಂಚೂರು ಟೆನ್ಷನ್ ಆಗೋದು, ಬಟ್ ಆಮೇಲೆ ಏನು ಅನ್ಸಲ್ಲ. ಕ್ಲಾಸ್ ಇರುತ್ತೆ, ಎಲ್ಲ ಸೇಫ್ಟಿ ಇದೆ. ಇಷ್ಟೊಂದು ಡೆವಲಪ್ ಆಗಿದೆ ಅಂದರೆ ಅದು ಡೆವಲಪ್ ಆಗಿರುತ್ತೆ. ಸೊ ನಾನು ಭಯ ಬೀಳಲಿಲ್ಲ. ನೀನು ಪುಷ್ ಮಾಡಿದ್ದಕ್ಕೆ ನಾನು ಭಯ ಬಿದ್ದೆ. ನಿನ್ನ ಕೈ ಹಿಡ್ಕೊಂಡಿದ್ದು ನಾನು ಹೆಂಗೆ ಪುಷ್ ಮಾಡಿದೆ? ನಿಮ್ಮ ಕೈ ತೊಂದು ನೀನು ಹಿಡ್ಕೊಂಡಿದ್ದೀನಿ, ನಾನು ಹೆಂಗೆ ಪುಷ್ ಮಾಡೋಕ್ಕಾಗುತ್ತೆ? ಸೊ ಎಸ್, ಇದೇನು VIP ಇದೇನೋ ಇದೆ ಅಂತೆ. ದುಬೈ ಮಾಲ್ ಎಂಟರ್ ಆಗಿದ್ದೀವಿ. ಮಿನಿಸೋ ಇದೆ ನೋಡಿ ಅಂದೆ. ನೋಡಿ ಹೇಗಿದೆ, ಫುಲ್ AC. ಮುಂದೆ ತೋರಿಸ್ತೀನಿ, ಎಲ್ಲ ಬರೀ ಅಂಗಡಿಗಳಿಲ್ಲಿ ಅಷ್ಟೇ. ಸೊ ನಾವಿಲ್ಲಿ ದುಬೈ ಮಾಲ್ ಒಳಗೆ ಫೋನ್ ರೀಚಾರ್ಜ್ ಮಾಡ್ಸೋಕ್ಕೆ ಬಂದಿದ್ದೀವಿ. ಒಂದು ಸಿಮ್ ಇರುತ್ತೆ, ಸೊ ಅದಕ್ಕೆ ಏನೇನು ಬೇಕು ಎಲ್ಲ ಡೀಟೇಲ್ಸ್ ಕೊಟ್ಟು ರೀಚಾರ್ಜ್ ಮಾಡ್ಕೋಬೇಕು. ಸೊ ಹೀಗೆ ಪೇಮೆಂಟ್ ಕೊಡೋದು? ಕ್ಯಾಶಾ? ಕಾರ್ಡ್, ಚೂಸ್ ಅ ಪೇಮೆಂಟ್ ಮೆಥಡ್. ಕಾರ್ಡ್ ತಗೊಳುತ್ತೆ, ಕ್ಯಾಶು. ಒಂದು ಸೂಪರ್ ಮಾರ್ಟ್ ಒಳಗೆ ಬಂದಿದ್ದೆ. ಐಸ್ ಕ್ರೀಮ್ಸ್ ನೋಡಿ ಎಷ್ಟು ವೆರೈಟಿ ಇದೆ. ಒರಿಯೋದಿದೆ, ಟಾಬ್ಲರಾನ್, ಕಿಟ್ಕ್ಯಾಟ್ ಇದೆ, ಫೆರರೋ ರಾಷರ್ ಇದೆ ನೋಡೋಕ್ಷಿ. ಸೊ ಇಲ್ಲಿ ನೋಡಿ ಟ್ವಿಕ್ಸ್ ಇದೆ ಐಸ್ ಕ್ರೀಮು, ಮಾಸು, ಬಾಂಟಿನೂ ಇದೆ, ಚಾಕ್ಲೇಟ್ ಐಸ್ ಕ್ರೀಮೇ. ಆ್ಯಂಡ್ ಈ ಥರ ಎಲ್ಲ ವೆರೈಟಿ ಇದೆ. ಸ್ನೀಕರ್ಸ್ ಇದೆ, ಕಿಟ್ಕ್ಯಾಟ್ ಇದೆ. ಯಾವ್ದು ತೊಗೊಳ್ಳೋಣ? ನಿಮ್ಗೆ ಯಾವುದು ಇಷ್ಟ ಆಯಿತಾ? ಫಸ್ಟ್ ಟೈಮ್ ನಾನು ಈ ಸ್ನೀಕರ್ಸ್ ಐಸ್ ಕ್ರೀಮ್ ತೊಗೊಂಡಿದ್ದೀನಿ. ನಾನು ಅಕ್ಷಿ ತೊಗೊಂಡಿರೋದು ಯಾವುದು ಕಿಟ್ಕ್ಯಾಟಾ? ಕಿಟ್ಕ್ಯಾಟ್ ಸ್ನೀಕರ್ಸ್ ಚಾಕ್ಲೇಟ್ ಟೇಸ್ಟ್ ಇದೆ. ಅದು ಐಸ್ ಕ್ರೀಮ್ ಪಾಟು, ಚಾಕ್ಲೇಟ್ ಪಾಟ್ ಸೇಮ್. ಅದೇಂಗೆ ಓಕೆ. ಫೌಂಟೇನ್ ಶೋ ನೋಡೋಕೆ ಬಂದಿದ್ದೀವಿ. ಜನ ನೋಡಿ ಹೇಗಿದ್ದಾರೆ, ಜನ ಸಾಗರ. ಇದು ದುಬೈ ಮಾಲಲ್ಲಿ ನಡೆಯೋ ಫೌಂಟೇನ್ ಶೋ, ಅದೇ ಬುಜ್. ಏನಾಗುತ್ತೆ ಇಲ್ಲಿ ನೋಡಬೇಕು. ಅಕ್ವೇರಿಯಂ ನೋಡೋಣ ಅಂತ ಇಲ್ಲೇ ದುಬೈ ಮಾಲಲ್ಲಿ ಬಂದಿದ್ದೀವಿ. ಏನು ನೋಡು, ಎಲ್ಲ ಹಿಂಗಿದೆ, ಎಲ್ಲ ಡಿಫ್ರೆಂಟ್ ಬದುಕಿದೆ. ಈಗ ನಾವು ದುಬೈ ಅಕ್ವೇರಿಯಂ ಆ್ಯಂಡ್ ಝೂ ಅಂಡರ್ ವಾಟರ್ ಎಂಟರ್ ಆಗ್ತಾ ಇದ್ದೀವಿ. ಸೊ ಅಲ್ಲಿ ನೋಡಿ, ಇದೇನೋ ಬೇರೆ ಇದೆ ಕಣೋ, ಮರ್ಮೈಡ್ಸ್ ಆಫ್ ಅರೇಬಿಯಾ. ಇಲ್ಲಿ ಹೋಗೋಣವಾ? ನೋಡಿ ಎಷ್ಟು ಹತ್ತಿರಕ್ಕಿದೆ ನಮಗಿದು. ನಿಜ ತುಂಬ ಹತ್ರ ಇದೆ. ಹೈಟ್ ಇದ್ರೆ ಒಂಚೂರು ಟಚ್ ಮಾಡ್ತಿದ್ದೆ. ಸೋ ನೈಸ್. ಮರ್ಮೈಡ್ಸ್ ಆ ಕಡೆ ಎಂಟ್ರೆಂಟ್ ತೋರಿಸೋದಲ್ಲ, ಅದು ಯಾವ ಔಟ್ಫಿಟ್ ಬೇಕು ಆ್ಯಕ್ಚುಲಿ ಅವ್ರು ಸೆಲೆಕ್ಟ್ ಮಾಡಿಕೊಂಡು ಇವೆಲ್ಲ ಮಾಡ್ಬೋದು. ಇವ್ರು ಇಲ್ಲೇನೋ ಹೆಲ್ಪ್ ಮಾಡ್ತಾ ಇದ್ದಾರೆ ಅವ್ರಿಗೆ. ಸಿಗಾಕೊಂಬಿಟ್ರು ನಮ್ಮ ಹತ್ರ. ವಾ, ಇಲ್ಲಿ ನೋಡಿ, ಇದು ಇದೆಯಲ್ಲ, ಹೆಸರು ಗೊತ್ತಿಲ್ಲ. ಇದು ಎಷ್ಟು ಹತ್ತಿರದಲ್ಲಿದೆ. ಓ ಮೈ, ಅಲ್ಲಿ ನೋಡಿ ಅವ್ರು ಕಾಲು ಹಿಡ್ಕೊಂಡು ಕೂತಿದ್ದಾರೆ. ಅಲ್ಲಿ ಯಾರೋ ಅಲ್ಲಿ ನೋಡು ಬಾಕ್ಸಿ, ಅಲ್ಲ ಕಾಲು ಹಿಡ್ಕೊಂಡು ಕೂತಿದ್ದಾರೆ ಅಲ್ಲ. ಓ ಮೈ ಗಾಡ್, ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ ಎಲ್ಲ ಎಕ್ಸ್ಪೀರಿಯನ್ಸು. ಅದೆಲ್ಲ ಎಷ್ಟು ಆ್ಯಕ್ಚುಲಿ ವಿಡಿಯೋ ಒಂಚೂರು ಜಸ್ಟಿಸ್ ಮಾಡ್ತಿಲ್ಲ ನಾನು ನಿಮಗೆ ತೋರ್ಸೋಕ್ಕೆ, ಬಿಕಾಸ್ ಲೈಟ್ ಇರೋದ್ರಿಂದ. ಬಟ್ ಫ್ರ್ಯಾಂಕ್ಲಿ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಕ್ಲಿಯರಾಗಿ ಕಾಣಿಸ್ತಾ ಇದೆ. ನೋಡಿ ಅದು ಎಷ್ಟು ಚೆನ್ನಾಗಿ ಅದರಿಂದ ಬರ್ತಾ ಇದೆ. ಏನೋ ನಾನು ನೀಟಾಗಿ ತೋರ್ಸೋಕ್ಕೆ ಆಗ್ತಾಯಿಲ್ಲ. ಸೊ ಇಟ್ಸ್ ವೆರಿ ಬ್ಯೂಟಿಫುಲ್. ಯಾವುದೋ ಮೀನು ಕೈ ತೆಗಿ ನೋಡಿ, ಪಾಪ ಕೆಳಗಡೆ ಬಂದ್ಬಿಟ್ಟಿದೆ. ನಕ್ಕಿಟ್ಟು ಅದನ್ನು ಎಂಜಾಯ್ ಮಾಡ್ತಾ ಇದೆ. ಸಿ ಅಲ್ಲಿ, ಸಚ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಇಲ್ಲಿ ಅಂಡರ್ ವಾಟರ್ ಹೋಗೋಣ ಅಂತ ಬಂದಿದ್ದೀವಿ. ಇದೊಂಥರ ಡಿಫ್ರೆಂಟ್ ಟೈಪ್ ಆಫ್ ಎಕ್ಸ್ಪೀರಿಯನ್ಸ್. ಸೊ ಅಂಡರ್ ವಾಟರ್ ನಮ್ಗೆ ಇಲ್ಲಿಂದ ಆಚೆ ಮೀನಿಗಿಂತ ಇಲ್ಲಿ ಆಚೆ ಇರೋರೇ ಕಾಣಿಸ್ತಾ ಇದ್ದಾರೆ ನಮಗೆ. ನೋಡಿ ಆ್ಯಂಡ್ ಇದು ನೋಡಿ, ಇಲ್ಲಿ ಮಲ್ಗೆ ಬಿಟ್ಟಿದೆ. ಇದು ಮಲ್ಕೊಂಡೇ ಬಿಟ್ಟಿದೆ. ಬಾ, ನಾನು ವಿಡಿಯೋಗೆ ಪೋಸ್ಟ್ ಕೊಟ್ಟಂಗಿತ್ತದು. ಇಲ್ಲೊಂದು ಶಾರ್ಕ್ ಇದೆ, ಚಂದ. ಮೈನು ಬಾರ್ದು
ಇದು ಫುಲ್ ಮೀನ್ ಡೇ ಇದು. ಮೀನು ಬಡ್ದು ಬಾಯಿ ಹಾಕೊಂಡ್ಬೇಕು ಅನಿಸ್ತಾ ಅಂತ ಫ್ರೆಶ್ ಮೀನು ಕಾಣುತ್ತೆ. ಇದು ಫಾರೆಸ್ಟ್ ಥೀಮಲ್ಲಿದೆ, ಅಂದರೆ ಇವೆಲ್ಲ ಅಕ್ವೇರಿಯಂ ಮೀನುಗಳ ಥರ ಪುಟ್ಟು ಮೀನುಗಳು. ಇದೆ ನಾನು ಮೈಸೂರಲ್ಲೂ ಹಿಂಗೆ ನೋಡಿದ್ದೆ, ವೈಟ್ ಆ್ಯಂಡ್ ಬ್ಲೂ. ಹಾಂ, ಓ ಮೈ ಗಾಡ್, ವಾಟರ್ ಏನಂತ ವಾಟರ್ ವಾಟರಾ? ಇದು ವಾಟರ್ನು? ವಾಟರ್ ಅಲ್ಲ, ವಾಟರ್ ಅವಳು ವಾಟರ್. ಈ ಮೀನಿಗೆ ಕಾಲು ಕೈ ಎರಡು ಇದೆ, ಬಾಲನೂ ಇದೆ. ಇದು ಲಿಸರ್ಡ್ ಜಾತಿಗೆ ಸೇರಿರೋ ಮೀನು. ಲಿಸರ್ಡ್ ಜಾತಿಗೆ ಸೇರಿರೋ ಮೀನು. ಮಸಾಲ ಹಾಕಿದ್ರೆ ಓ ಮೈ ಗಾಡ್, ಇದು ನೋಡಿ ಎಷ್ಟು ದಪ್ಪ ಇದೆ ಲಿಟ್ರಲಿ. ನೋಡಿ ಕಲರ್ ಪ್ರಾನ್ಸ್, ಪರ್ಪಲ್ ಕಲರ್. ಇದು ಮೋಸ್ಟ್ಲಿ ಲಾಬ್ಸ್ಟರ್ ಅನ್ಸುತ್ತೆ ತಕ್ಷಣ ಮರಿ. ನೋಡು ಪ್ರಾನ್ಸ್ ಥರ ಇಲ್ಲ. ನೋಡಿ ಇಲ್ಲಿ ಎಲ್ಲ ಕಲರು ಇದೆ. ಲಾಬ್ಸ್ಟರೇ ಇದು, ಪ್ರಾನ್ಸ್ ಅಲ್ಲ, ಪೂರ್ತಿ ಲಾಬ್ಸ್ಟರು. ಅದು ನೋಡಿ, ಇದೆಲ್ಲ ಮೀನು ತುಂಬ ಚೆನ್ನಾಗಿದೆ. ಡಿಫ್ರೆಂಟ್ ಮೀನುಗಳು. ಹಾಯ್, ಇದನ್ನು ನೋಡ್ತಾ ಇದೆ. ಹಾಯ್, ಎಲ್ಲ ಥರ ಮೀನುಗಳು ಇದೆ ಇದರಲ್ಲಿ. ಹಾಂ, ಏನಂದ್ರೆ ಡೊಂಕ ಆಗ್ಬಿಟ್ಟಿದೆ ಸ್ವಲ್ಪ, ಬ್ಯಾಕ್ ಬೋನ್. ಆ್ಯಂಡ್ ದಿಸ್ ವೇ ಇಲ್ಲಿ ನೋಡಿ ವಿವಿಧವಾದ ಪೆಂಗ್ವಿನ್ಗಳನ್ನು ನೋಡಲು ಬಂದಿದ್ದೀವಿ. ಡು ನಾಟ್ ಲೀನ್ ಅಗೇನ್ಸ್ಟ್ ದ ಗ್ಲಾಸ್. ಓ, ಎಷ್ಟು ಚಂದ ಇದೆ ನೋಡು. ಕ್ಲೋಸ್ ಅಪ್ ಇಂದ ನೋಡಿ ಪೆಂಗ್ವಿನ್ ಹೆಂಗಿದೆ. ಸೊ ಇಲ್ಲಿ ನಾನು ನಿಮಗೆ ತೋರಿಸಿರೋದು 3 ಜೆಲಿ ಫಿಶ್ ನೋಡಿ, ಪುಟಾಣಿ ಇದೆ. ದಟ್ ಒನ್ ಜೆ, ಇದು ಎಗ್ಸ್ ಅಂತೆ ಜೆ. ಇದು ಎಗ್ ಸ್ಟೇಜ್ ಅಂತೆ. ಎಗ್ ಸ್ಟೇಜ್ ಅಂತೆ. ಇವೆರಡು ಬೇಬೀಸು. ಇದು ದೊಡ್ಡದ. ಇದೇನು ಕೈನೇ ಇದಾಡ್ತಾವೆ? ಓ, ಅದನ್ನ ಯಾಕೆ ತೋರಿಸಿದ್ರು ನಮಗೆ? ನೋಡಿ, ಇದು ಅಪ್ಸೈಡ್ ಡೌನ್ ಜೆಲಿ ಫಿಶ್ ಅಂತ. ಯಾವಾಗಲೂ ಹಿಂಗೆ ದಬ್ಬಾಕೊಂಡಿರ್ತವೆ. ನೋಡೋಕ್ಕೆ ಪಾರ್ಥೇನಿಯಂ ಗಲೀಜ್ ಥರ ಕಾಣುತ್ತೆ, ಬಟ್ ಇಲ್ಲ, ದಿಸ್ ಈಸ್ ಜೆಲಿ ಫಿಶ್. ತುಂಬ ಹೆಲ್ಪ್ ಆಗುತ್ತೆ ನೋಡಿ. ಗ್ರೀನ್ ಆಲ್ಗೆ, ರೆಡ್ಡು, ಬ್ರೌನ್ ಅಂತ ಸ್ಪಷ್ಟವಾಗಿ ಬರೆದಿದ್ದಾರೆ. ಈ ಗ್ರೀನ್ ಇರ್ತವೆ ನಮ್ಮ ಹತ್ರ ತುಂಬ, ನಮ್ಮ ಕಡೆ ಎಲ್ಲ. ಕೋರಲ್ಸ್ ಇರ್ತಾವಲ್ಲ, ಅದನ್ನು ಲೈವ್ ಆಗಿ ಮಾಡ್ತಾರೆ ನರ್ಸರಿ. ಇದು ನೋಡಿ, ಎಲ್ಲ ಜೀವ ಇದೆ. ಹಳ್ಳಾಡುತ್ತೆ ನೋಡಿ, ಹಳ್ಳಾಡ್ತಿದೆ. ಎಲ್ಲದಕ್ಕೂ ಸಂಪೂರ್ಣವಾಗಿ ಜೀವ ಇದೆ. ಅದು ಹಳ್ಳಾಡಂಗೆ ಕಾಣ್ತಿಲ್ಲ. ಅದು ಮೀನಿದೆ ಅಷ್ಟೇನಾ? ಇದು ಏನೋ ಒಂದು ಭಾಗ, ಇದು ತಲೆನೇ. ಇದು ಕ್ರೊಕೊಡೈಲ್ ತಲೆನೇ ನೋಡಿ. ಏನೇನೋ ಇದೆ ಇಲ್ಲಿ. ಕ್ರೊಕೊಡೈಲ್ ಕಾಣುತ್ತೆ. ಹಾಂ, ಎಲ್ಲಿದೆ ಕ್ರೊಕೊಡೈಲ್? ಎಲ್ಲಿದೆ? ಓ, ಇಲ್ಲಿದೆಯಾ? ಏನು ಇಷ್ಟಗಳಾಗಿದೆ? ಹೋಗೋದು ಬನ್ರಿ. ಏನು ಬೇಡ, ಖಲೀಫಾ ಹೋಗಿ ರೂಟು. ಇಲ್ಲಿಂದ ಹಿಂಗೆ ದಾಟ್ಕೊಂಡು ಅದೆಲ್ಲ ಮುಗಿಸ್ಕೊಂಡು ಹಿಂಗೆ ಬಂದು ಇಲ್ಲಿ ನಿಂತಿದ್ದೀವಿ. ಇನ್ನೂ ನಮ್ಗೆ ಹೋಗೋಕ್ಕಾಗಿಲ್ಲ. 8:30ಗೆ ನಮಗಿದ್ದಿದ್ದು. ಇದು ನಮ್ಮ ಟೈಮ್ ನೋಡಬೇಡಿ, ಸಾರಿ. ಎಲ್ಲ ಸೆಕ್ಯೂರಿಟಿ ಚೆಕ್ ಮುಗಿಸ್ಕೊಂಡು ಈಗ ನಾವು ಒಂದು ರೂಟ್ ಪಾಸ್ ಆಗ್ತಾ ಇದ್ದೀವಿ. ಇಲ್ಲೂ ಜನ ಇದ್ದಾರೆ, ಎಲ್ಲೆಲ್ಲೂ ಜನ ಇದ್ದಾರೆ. ಸ್ವಲ್ಪ ಸಾಕಾಗೋಗಿದೆ ನನಗೆ. ಇನ್ನೂ ಎಲ್ಲೋ ಹೋಗ್ಬೇಕಲ್ಲಪ್ಪ ದೇವರೇ. ಇಲ್ಲಿ ನೋಡಿ, ಇದು ಎಂಟ್ರೆನ್ಸ್. ಎಷ್ಟು ತಣ್ಣಗಿದೆ ಅಲ್ವಾ ಇಲ್ಲಿ. ಇದನ್ನ ಹತ್ಬೇಕಾ? ಇವೆಲ್ಲ ನಮ್ಮ ಬುರ್ಜ್ ಖಲೀಫಾ ಹೀಗೆಲ್ಲ ಫಾಲೋ ಮಾಡೋದು. ಏನೋ ಇದೆ ಟೆಕ್ನಾಲಜಿ. ಇದೆಲ್ಲ ಹಿಂಗೆ ಕನ್ಸ್ಟ್ರಕ್ಷನ್ ಆಯಿತು ಅಂತ 2005 ಹಿಂಗೆ. ಆಮೇಲೆ ಜಾಗ ಬಿಡೋಕ್ಕೆ ಒಂಚೂರು 2006 ಈ ಥರ ಕಟ್ಕೊಂಡು ಹೋಗೋರೆ. ಇವಾಗ ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ. ಏನು ತಪ್ಪಿಸಿ ಬಂದರೆ ಲಿಫ್ಟ್ಗೂ ಹೋಗೋ ಎಷ್ಟು ಲೈನ್ ಇದೆ ನೋಡಿ. ಎಕ್ಸಾಕ್ಟ್ಲಿ ಇಟ್ಕೊಂಡು ಬಂದ್ವಿ. ನಾವು ಇಲ್ಲಿ ಆ್ಯಕ್ಚುಲಿ ಎಂಟ್ರಾದ 7:30 ಆಗಿತ್ತಾ, 7:45 ಬಂದಿದ್ದೀವಿ. ವಾಪಸ್ ಹೋಗ್ಬಿಡಿ, ಬರಲೇ ಬಿಡಿ.
ಚಾರ್ಜಸ್ ಸೋ ಮಚ್ ಓಕೆ ದಟ್ ಇಸ್ ಅವ್ರಿಗೆ ಏನಾದ್ರು ಚಾರ್ಜ್ ಮಾಡ್ಕೊಂಡು ಹಣೆ ಬರ ಮ್ಯಾನೇಜ್ಮೆಂಟ್ ಫಸ್ಟ್ ಆಫ್ ಆಲ್ ಸರಿ ಇಲ್ಲ ಕ್ಯೂ ಮ್ಯಾನೇಜ್ಮೆಂಟೇ ಸರಿ ಇಲ್ಲ ಅವ್ನು ಯಾರೋ ಬರ್ತಾನೆ ಎಲ್ಲೋ ತೆಗಿತಾನೆ ಏನೋ ಫಿಟ್ ಮಾಡ್ತಾನೆ ಅದನ್ನು ಯಾರೋ ಹಿಂದೆ ಇರೋರು ಮುಂದೆ ಬಿಡ್ತಾನೆ ಅವ್ರಿಗೆ ಆ ಟೈಮಿಗಿರೋ ಸ್ಲಾಟ್ ಅವ್ರನ್ನ ಬಿಟ್ಟು 8:30 ಸ್ಲಾಟ್ ಅವ್ರನ್ನ ಹಿಂದಕ್ಕೆ ಕಳಿಸ್ತಾರೆ 10:30 9:00 ಸ್ಲಾಟ್ ಅವ್ರನ್ನ ಮುಂದಕ್ಕೆ ಬಿಡ್ತಾರೆ ಏನು ಬರಲೇಬಾರ್ದು ಇಲ್ಲ ಫಾಸ್ಟ್ ಟ್ರ್ಯಾಕ್ ತೊಗೊಂಡು ಬರಬೇಕಷ್ಟೇ. Please check the respective websites. Buy fast track. ಆ್ಯಂಡ್ ಅಪ್ಗ್ರೇಡ್ ಕೇಳಿದ್ರೆ ಅಪ್ಗ್ರೇಡು ಕೊಡೋಕ್ಕಾಗಲ್ಲ ಯಾರೋ ತೆಗ್ದ ನೀವಿಲ್ಲ ನಿಮ್ಮ ಏಜೆನ್ಸಿ ಅವರು ಬಿಡಲಿಲ್ಲ ಅಂದ್ರೆ ಅವ್ರು ಕ್ಯಾಕೆ ಯಶಸ್ವಿಯಾಗಿ ಬಂದ್ವಿ. ಓ ಇದೆ ಮಗ ವ್ಯೂ. ಜನ ಇಲ್ದಿರೋ ಕಡೆ ನಿಂತ್ಕೊಳ್ಳೋಣ ನೋಡಿ. ಓ ಇಡೀ ದುಬೈ ಕಾಣುತ್ತೆ ಇಲ್ಲಿ. ಸಾಕಾಗಿದೆ ಮಗ, ಇದೇ ಹೈಟು ಅಲ್ಲ.